ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇಖಾ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿ ಗೈನಕಾಲಜಿಕ್ ಆಂಕಾಲಜಿಸ್ಟ್ ಆಗಿರ್ತೀನಿ. ಗೈನಕಾಲಜಿಕ್ ಆಂಕಾಲಜಿಸ್ಟ್ ಅಂದರೆ ಸ್ತ್ರೀಯರಲ್ಲಿ ಬರುವಂತಹ ಕ್ಯಾನ್ಸರ್ಗಳನ್ನು ಟ್ರೀಟ್ ಮಾಡುವಂಥ ಡಾಕ್ಟರ್. ಅಂದರೆ ರಿಪ್ರೊಡಕ್ಟಿವ್ ಆರ್ಗನ್ಸ್, ಗರ್ಭಕೋಶ ಇರ್ಬೋದು, ಓವರಿ ಇರ್ಬೋದು, ವಜೈನಾ, ವಲ್ವಾ, ಇಲ್ಲಿ ಬರುವಂಥ ಕ್ಯಾನ್ಸರ್ಗಳನ್ನು ಟ್ರೀಟ್ ಮಾಡುವಂಥ ಡಾಕ್ಟರ್ ಆಗಿರ್ತೀನಿ. ಈ ದಿನ ನಾವು ಮಾತನಾಡೋ ವಿಷಯ ಓವೇರಿಯನ್ ಕ್ಯಾನ್ಸರ್. ಓವೇರಿಯನ್ ಕ್ಯಾನ್ಸರ್ ಅಂದರೆ ಏನು? ಅಂದರೆ ಅಂಡಾಶಯ ಇರುತ್ತಲ್ಲ, ಅದು ಪ್ರತಿ ತಿಂಗಳು ನಮಗೆ ಒಂದೊಂದು ಎಗ್ಗನ್ನು ರಿಲೀಸ್ ಮಾಡುತ್ತೆ ಮುಂದೆ ಮಗು ಆಗಲಿ ಅಂತ. ಹಾಗಾಗಿ ಅದಲ್ದಿರ ಅದರಲ್ಲಿ ಹಾರ್ಮೋನ್ಸ್ ಕೂಡ ಬರುತ್ತೆ. ಹೆಂಗಸರಿಗೆ ಈಸ್ಟ್ರೋಜನ್ ಹಾರ್ಮೋನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್, ಇದೆಲ್ಲನೂ ಕೂಡ ಓವರಿನೇ ನಮಗೆ ಪ್ರೊಡ್ಯೂಸ್ ಮಾಡೋದು. ಎಲ್ಲಿ ತನಕ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಹೆಣ್ಮಕ್ಳು ಋತುಮತಿ ಆದಾಗಿಂದ ಋತು ಎಲ್ಲ ನಿಂತೋಗೋ ತನಕನೂ ಅದು ಹಾರ್ಮೋನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡೋದು, ಎಗ್ಸ್ ಪ್ರೊಡ್ಯೂಸ್ ಮಾಡೋದು, ಅದೆಲ್ಲ ತನ್ನ ಕೆಲಸನ ತಾನು ಮಾಡ್ತಿರುತ್ತೆ. ಈ ಸೆಲ್ಸು ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ ಬಾಡಿಯಲ್ಲಿ. ತಾವು ನಾರ್ಮಲಾಗಿ ಎಷ್ಟು ಬೆಳಿಬೇಕೋ ಬೆಳೆದು ತಮ್ಮ ಕೆಲಸ ಮಾಡ್ತಾಯಿದ್ರೆ ಸರಿ. ಅದು ಬಿಟ್ಟು ಕೆಲವೊಂದು ಸರ್ತಿ ಆ ಸೆಲ್ಗಳಲ್ಲಿ ಮಾರ್ಪಾಡಾಗಿಬಿಡುತ್ತೆ. ಮಾರ್ಪಾಡಾಗಿ ಏನಾಗುತ್ತೆ, ಅದು ಕ್ಯಾನ್ಸರ್ಗೆ ಟರ್ನ್ ಆಗಿಬಿಡುತ್ತೆ. ಕ್ಯಾನ್ಸರ್ ಟರ್ನ್ ಆದಾಗ ಏನಾಗುತ್ತೆ, ಅದು ಸೈಜು ದೊಡ್ಡದಾಗುತ್ತೆ. ಯಾಕಂದ್ರೆ ಕ್ಯಾನ್ಸರ್ ಸೆಲ್ಸ್ ಅಂತ ಕನ್ವರ್ಟ್ ಆದಾಗ ಅದು ಬೇಗ ಬೇಗ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಣ್ಣಗಿದ್ದ ಓವರಿ ಹೋಗಿ ದೊಡ್ಡದಾಗಿ ಕೊನೆಗೆ ಅದನ್ನು ನಾವು ಟ್ರೀಟ್ ಮಾಡದೆ ಹೋದರೆ ದೊಡ್ಡ ಗಡ್ಡೆ ಆಗಿ ಇನ್ನು ಬೇರೆ ಬೇರೆ ಕಡೆ ಹರಡೋದು, ಈ ಥರ ಎಲ್ಲ ಆದಾಗ ಅದನ್ನು ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಹಾಗಾದರೆ ಓವೇರಿಯನ್ ಕ್ಯಾನ್ಸರ್ ಯಾಕೆ ಬರುತ್ತೆ, ಯಾರಿಗೆ ಬರ್ಬೋದು, ಆ ಥರ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಕಾರಣಗಳು ಏನಿರ್ಬೋದು, ಒಂದೊಂದು ಸರ್ತಿ ಯಾಕೆ ಬಂದಿದೆ ಅನ್ನೋದನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರಲ್ಲಿ ವಯಸ್ಸು ಮುಂದೆ ಹೋದಾಗ ಆಗಿರ್ಬೋದು, ಕೆಲವರಿಗೆ ಚಿಕ್ಕ ಮಕ್ಕಳು ಇರುವಾಗಲೇ ಆಗಿರ್ಬೋದು. ಸೊ ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಈ ಓವೇರಿಯನ್ ಕ್ಯಾನ್ಸರ್ ಬಂದುಬಿಡುತ್ತೆ. ಬಟ್ ಕೆಲವರಿಗೆ ಏನಾಗುತ್ತೆ, ಅದು ವಂಶದಲ್ಲೇ ಕೆಲವೊಂದು ಬದಲಾವಣೆಗಳು ತಮ್ಮ DNA ಆಗಿರುತ್ತೆ. ಅದು ಒಬ್ಬರಿಂದ ಒಬ್ಬರಿಗೆ ಫ್ಯಾಮಿಲಿಲಿ ಪಾಸ್ ಆಗ್ತಿರುತ್ತೆ. ತಂದೆ ತಾಯಿಯಿಂದ ಮಕ್ಕಳಿಗೆ ಹೋಗೋದು, ಮಕ್ಕಳಿಂದ ಅವ್ರ ಮಕ್ಕಳಿಗೆ ಹೋಗೋದು, ಅದೇ ಜೀನ್ಸು ಫ್ಯಾಮಿಲಿಲಿ ಪಾಸ್ ಆಗ್ತಿರುವಾಗ ಒಬ್ಬೊಬ್ಬರಿಗೆ ಮಾತ್ರ ಆ ಕ್ಯಾನ್ಸರು ಕಾಣಿಸುತ್ತೆ. ಹಾಗಾಗಿ ಕೆಲವೊಂದು ಫ್ಯಾಮಿಲೀಸಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಜನಗಳಿಗೆ ಬರ್ತಾ ಇದೆ ಅಂದರೆ ನಾವು ಆವಾಗ ಹೆಚ್ಚಿನ ಪರೀಕ್ಷೆಗಳನ್ನ ಅವ್ರಿಗೆ ಮಾಡ್ಕೊಳ್ಳೋಕೆ ಹೇಳಿಬಿಟ್ಟು ಅದನ್ನು ಕಂಡುಹಿಡಿದು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಬೋದು. ಆದರೆ ಇದು ಎಲ್ಲರಿಗೂ ಆಗೋದಿಲ್ಲ. ಆ ಥರ ಫ್ಯಾಮಿಲಿಲಿ ಆಗೋದು ತುಂಬ ಕಡಿಮೆ. ಬಟ್ ಹೆಚ್ಚು ಕೇಸಸ್ ನೋಡುವಾಗ ಅದು ಏನೂ ಕಾರಣಗಳು ಹೆಚ್ಚಾಗಿ ಇಲ್ದಿರನೇ ಬಂದಿರುತ್ತೆ. ಅಂದರೆ ಫ್ಯಾಮಿಲಿನೇ ಬಂತು ಅಂತ ಇರಲ್ಲ. ಈಗ ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲಪ್ಪ, ಸೊ ನಮಗೆ ಬರಲ್ಲ, ಆ ಥರ ನಾವು ಅಂದ್ಕೊಳ್ಬಾರ್ದು. ಮೋಸ್ಟ್ ಆಫ್ ದ ಕೇಸಸಲ್ಲಿ ಬೇರೆ ಕಾರಣಗಳಿಂದ ಬಂದಿರುತ್ತೆ. ಸುಮಾರು ಒಂದು 10% 15% ಮಾತ್ರ ಫ್ಯಾಮಿಲಿಯಿಂದ ಬಂದಿರುತ್ತೆ. ಈಗ ನಮ್ಮದು ಓವರಿಗೆ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಅಂತ ಆಗಲೇ ಹೇಳಿದೆ ನಾನು. ಸೊ ಹಾಗಾಗಿ ಬೇರೆ ಬೇರೆ ಸೆಲ್ಸ್ ಬೇರೆ ಬೇರೆ ಫಂಕ್ಷನ್ಸ್ನ ಮಾಡ್ತಿರುವಾಗ ಬೇರೆ ಬೇರೆ ಟೈಪ್ ಕ್ಯಾನ್ಸರ್ಸ್ ಕೂಡ ಬರ್ತವೆ. ಸೊ ಓವರಿಲಿ ಆಗಿರೋ ಕ್ಯಾನ್ಸರ್ ಅಂದರೆ ಎಲ್ಲನೂ ಸೇಮ್ ಇರೋದಲ್ಲ. ಕೆಲವೊಬ್ಬರಿಗೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಬರೋ ಕ್ಯಾನ್ಸರ್ಸ್ ಬೇರೆ ಇರುತ್ತೆ, ಸ್ವಲ್ಪ ದೊಡ್ಡ ವಯಸ್ಸಿನಲ್ಲಿ ಬರೋದು ಬೇರೆ ಇರುತ್ತೆ. ಒಂದೊಂದು ರೇರ್ ವೆರೈಟೀಸ್ ಕೂಡ ಇರ್ತವೆ. ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ತಕ್ಕ ಚಿಕಿತ್ಸೆ ತಗೊಂಡಾಗ ಅವ್ರು ಅದನ್ನು ರಿಮೂವ್ ಮಾಡಿ ಟೆಸ್ಟ್ಗಳು ಮಾಡಿದಾಗಲೇ ಕರೆಕ್ಟಾಗಿ ನಮಗೆ ಗೊತ್ತಾಗೋದು ಇದು ಯಾವ ಟೈಪ್ ಕ್ಯಾನ್ಸರ್, ಇದಕ್ಕೆ ಯಾವ ಥರ ಸರ್ಜರಿ ಮಾಡಬೇಕು ಅಥವಾ ಯಾವ ಥರ ಮುಂದೆ ಕೀಮೊಥೆರಪಿ ಇರುತ್ತಾ, ಅದೆಲ್ಲನೂ ಡಾಕ್ಟರ್ ಹತ್ರ ಕೇಳಿದ ಮೇಲೇ ಗೊತ್ತಾಗುತ್ತೆ. ನಾವು ಹಾಗೆ ಒಂದು ಸ್ವಲ್ಪ ನಾವೇನೋ ಗೂಗಲಲ್ಲಿ ನೋಡಿಬಿಟ್ಟು ಕಲ್ತ್ಕೊಳ್ಳಿಕ್ಕೆ ಅದಾಗಲ್ಲ. ಸೊ ಟ್ರೀಟ್ಮೆಂಟ್ ತಗೊಂಡ ಮೇಲೇ ಗೊತ್ತಾಗುತ್ತೆ. ಸರ್ಜರಿ ಮಾಡಿದ ಮೇಲೆ, ರಿಮೂವ್ ಮಾಡಿದ ಮೇಲೇ ಗೊತ್ತಾಗೋದು ಯಾವ ಟೈಪ್ ಇದೆ ಅಂತ. ಇದರಲ್ಲಿ ಎಪಿಥೆಲಿಯಲ್ ಕ್ಯಾನ್ಸರ್ಸ್ ಇರ್ಬೋದು, ಜರ್ಮ್ ಸೆಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಸ್ಟ್ರೋಮಲ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಹೀಗಾಗಿ ಅನೇಕ ವೆರೈಟೀಸ್ ಇರುತ್ತೆ. ಸೊ ನಾವು ಓವರಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಏನೋ ಒಂದು ರಿಪೋರ್ಟ್ ನೋಡಿಬಿಟ್ಟು ತಕ್ಷಣಕ್ಕೇ ಯಾರಿಗೂ ಗೊತ್ತಾಗಲ್ಲ. ಡಾಕ್ಟರ್ ನಿಮಗೆ ಹೆಚ್ಚಿನ ಪರೀಕ್ಷೆ ಹೇಳಿದಾಗ ಅದನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಬೇರೆ ಬೇರೆ ಬ್ಲಡ್ ಟೆಸ್ಟ್ಗಳು ಹೇಳ್ತಾರೆ, ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡಲಿಕ್ಕೆ, ಅದನ್ನು ಮಾಡಿಸ್ಬೇಕಾಗುತ್ತೆ. ಎಲ್ಲ ಮಾಡಿಸಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಟ್ಯೂಮರ್ ಇರ್ಬೋದು ಅಂತ. ಬಟ್ ಫೈನಲಿ ಅದು ಯಾವ ಥರ ಗಡ್ಡೆ ಇರ್ಬೋದು, ಯಾವ ಥರ ಸ್ಟೇಜ್ ಇರ್ಬೋದು ಎಲ್ಲ ಗೊತ್ತಾಗಬೇಕಂದ್ರೆ ಸರಿಯಾದ ಸರ್ಜರಿ ಆಗಿ ಅದನ್ನು ರಿಮೂವ್ ಮಾಡಿದ ಮೇಲೇ ಗೊತ್ತಾಗೋದು. ಸೊ ಯಾರಿಗಾದ್ರೂ ಒಬ್ಬರಿಗೆ ನಾವು ಬೇಗ ಅರ್ಥ ಮಾಡ್ಕೊಳ್ಬೇಕು, ನಮಗೆ ಬೇಗ ಕಂಡುಹಿಡಿಬೇಕು, ನಮಗೆ ಬರುತ್ತೋ ಆ ಥರ ಭಯಪಡೋದು ಬೇಕಾಗಿಲ್ಲ. ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ, ಆವಾಗ ನಾವು ತೋರಿಸ್ಕೊಳ್ಬೇಕು ಡಾಕ್ಟರ್ಸ್ಗೆ ಅಂತ. ಯಾವಾಗ ಹೊಟ್ಟೆ ದಪ್ಪ ಆಗ್ತಾ ಇದ್ದಾಗ, ಅಥವಾ ಯಾವಾಗಲೂ ಬ್ಲೋಟಿಂಗ್ ಇರೋದು, ಅಂದರೆ ಹೊಟ್ಟೆ ಉಬ್ರ ಥರ ಫೀಲಿಂಗ್ ಆಗೋದು. ಜನಗಳಿಗೆ ಹೊಟ್ಟೆ ಉಬ್ಕೊಂಡಿದೆ, ನಮಗೆ ನೋಡೋಕ್ಕೆ ದಪ್ಪ ಇರಲ್ಲ, ಬಟ್ ಅವ್ರ ಒಳಗಡೆ ಸೆನ್ಸೇಷನ್ ಇರುತ್ತೆ ಉಬ್ರ ಇದ್ದಂಗಿದೆ. ಬೇಗ ಬೇಗ ಊಟ ಸೇರಲ್ಲ, ಬೇಗ ಬೇಗ ತಿಂದಿದ ತಕ್ಷಣ ನಂಗೆ ಸಾಕು ಊಟ ಅಂತ ಅನಿಸ್ಬಿಡುತ್ತೆ, ಹೊಟ್ಟೆ ತುಂಬಿಡುತ್ತೆ. ಇದೇ ಥರ ನಾವು ಅದು ಸಿಂಪ್ಟಮ್ಸ್ ಬಂದಾಗ ಸುಮಾರು ತಿಂಗಳುಗಳಾಗಿದ್ಮೇಲೆ ತೋರಿಸ್ಕೊಳ್ದೆ ಹೋದರೆ ಏನಾಗುತ್ತೆ, ಕ್ರಮೇಣ ಅವ್ರಿಗೆ ವೆಯ್ಟ್ ಲಾಸ್ ಆಗ್ಬೋದು. ಬಿಗಿನಿಂಗಲ್ಲೇ ವೆಯ್ಟ್ ಲಾಸ್ ಇರಲ್ಲ, ಸ್ವಲ್ಪ ದಿನ ಆಗುತ್ತೆ ವೆಯ್ಟ್ ಲಾಸ್ ಆಗೋಕ್ಕೆ. ಇನ್ನು ಕೆಲವ್ರಿಗೆ ಗಡ್ಡೆ ಒಳಗಡೆ ಸ್ವಲ್ಪ ದೊಡ್ಡದಾಗಿ ಬೆಳೆದಿದ್ರೆ ಅದು ಕೆಳಗಡೆ ಪೆಲ್ವಿಕ್ ಆರ್ಗನ್ಸಲ್ಲಿ ಪ್ರೆಷರ್ ಮಾಡುತ್ತೆ. ಯಾವ ಥರ ಆಗುತ್ತೆ, ಕೆಲವ್ರಿಗೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಆಗ್ಬೋದು, ಮಾಡಲಿಕ್ಕೆ ಕಷ್ಟ. ಇಲ್ಲಾಂದರೆ ಪ್ರೆಷರ್ ಆಗಿಬಿಟ್ಟು ಮತ್ತೆ ಮತ್ತೆ ಯೂರಿನ್ ಪಾಸ್ ಮಾಡೋಕ್ಕೆ ಅವರು ಹೋಗ್ತಾ ಇರ್ಬೋದು. ಇಲ್ಲಾಂದರೆ ಮಲಬದ್ಧತೆ ಆಗೋದು, ಕಾನ್ಸ್ಟಿಪೇಷನ್, ಮೋಷನ್ ಮಾಡಲಿಕ್ಕೆ ಕಷ್ಟ. ಇಲ್ಲಾಂದ್ರೆ ಮೋಷನ್ನು ಇರಿಟೇಷನ್ ಆಗಿ ಅದು ಪದೇ ಪದೇ ಮೋಷನ್ ಹೋಗೋದು, ಲೂಸ್ ಮೋಷನ್ ಆಗೋದು. ಇಷ್ಟು ದಿನ ಅವ್ರಿಗೆ ಇದ್ದಂಥ ಪ್ರಾಕ್ಟೀಸ್, ಇಷ್ಟು ದಿನ ಅವರು ಹೇಗೆ
ಮೋಷನ್ ಎಲ್ಲ ಹೋಗ್ತಾಯಿದ್ರು ಬರ್ತಾಯಿದ್ರು, ಅದು ಬಿಟ್ಬಿಟ್ಟು ಬೇರೆ ಥರ ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ ಇದ್ದವರು ಲೂಸ್ ಮೋಷನ್ ಆಗೋದು ಯಾವುದಾದ್ರೂ ಆಗ್ಬೋದು. ಅದೇ ಬದಲಾವಣೆಗಳು ಸ್ವಲ್ಪ ದಿನ ಇದ್ದು ಸರಿ ಹೋದರೆ ಏನಾದರೂ ಇನ್ಫೆಕ್ಷನ್ ಅಂತ ತಿಳ್ಕೊಬೋದು. ಬಟ್ ಇದೇ ಸಿಮ್ಟಮ್ಸ್ ತುಂಬ ದಿನ ಇದ್ದರೆ 15-20 ದಿನ, ಒಂದು ತಿಂಗಳಲ್ಲಿ ಅವ್ರಿಗೆ ಹುಷಾರಾಗಲಿಲ್ಲ ಅಂದರೆ ಇದೇ ಥರ ಬ್ಲೋಟಿಂಗ್ ಆಗಲಿ, ಮೋಷನ್ ಪ್ರಾಬ್ಲಮ್ ಆಗಲಿ, ಯೂರಿನ್ ಪ್ರಾಬ್ಲಮ್ ಆಗಲಿ ಪರ್ಸಿಸ್ಟೆಂಟ್ ಆಗಿದ್ದರೆ ಅಥವಾ ವೆಯ್ಟ್ ಲಾಸ್ ಆಗ್ತಿದ್ರೆ ನಾವು ತಕ್ಷಣ ಡಾಕ್ಟರ್ನ ಕಂಡು ಸ್ಕ್ಯಾನ್ ಎಲ್ಲ ಹೇಳಿದರೆ ಮಾಡಿಸ್ಕೊಂಡು ಒಳಗಡೆ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಕೆಲವ್ರಿಗೆ ಓವೇರಿಯನ್ ಕ್ಯಾನ್ಸರ್ ಬಂದಾಗ ಹೊಟ್ಟೆ ತುಂಬಾ ದೊಡ್ಡದಾಗಿಬಿಡುತ್ತೆ. ಯಾಕಂದರೆ ಅವ್ರು ತಕ್ಷಣ ಹೋಗಿ ತೋರಿಸ್ಕೊಂಡಿರಲ್ಲ. ಕ್ಯಾನ್ಸರ್ ಸ್ವಲ್ಪ ಮುಂದಿನ ಸ್ಟೇಜಿಗೆ ಹೋಗ್ಬಿಟ್ಟು ಹೊಟ್ಟೆ ಒಳಗೆ ಕೆಲವ್ರಿಗೆ ನೀರು ಥರದ್ದು ತುಂಬಿಕೊಂಡಿರುತ್ತೆ. ಅದನ್ನು ಅಸೈಟಿಸ್ ಅಂತ ಹೇಳ್ತೀವಿ. ಆ ನೀರನ್ನು ಕೂಡ ತುಂಬಿಕೊಂಡಾಗ ಅದನ್ನು ತೆಗೆದು ಪರೀಕ್ಷೆ ಎಲ್ಲ ಮಾಡಬೇಕಾಗತ್ತೆ. ಅಷ್ಟು ಲೇಟ್ ಆಗೋವ್ರಿಗೆ ವೆಯ್ಟ್ ಮಾಡಿದರೆ ಸ್ವಲ್ಪ ಪೇಷಂಟ್ಗೆ ವೆಯ್ಟ್ ಲಾಸ್ ಎಲ್ಲನೂ ಹೆಚ್ಚಿಗೆ ಆಗಿಬಿಡುತ್ತೆ. ಸೊ ಈಗ ನಮಗೆ ರಿಸ್ಕ್ ಇದೆಯಾ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ? ಯಾಕಂದರೆ ಓವೇರಿಯನ್ ಕ್ಯಾನ್ಸರ್ ಅನ್ನೋದು ತುಂಬ ಸರ್ವೇ ಸಾಮಾನ್ಯವಾದ ಕ್ಯಾನ್ಸರ್ ಏನಲ್ಲ. ಬಟ್ ಬಂದರೆ ಅದು ಸಾಮಾನ್ಯವಾಗಿ ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ. ಹಾಗೂ ಅದನ್ನು ಟ್ರೀಟ್ ಮಾಡೋದು ಸ್ವಲ್ಪ ಬೇರೆ ಕ್ಯಾನ್ಸರ್ಸ್ಗಿಂತ ಸ್ವಲ್ಪ ಕಷ್ಟ. ಮತ್ತು ಟ್ರೀಟ್ಮೆಂಟಲ್ಲಿ ತುಂಬ ದೊಡ್ಡ ಸರ್ಜರಿ ಆಗಬೇಕು, ತುಂಬ ದಿನ ಕೀಮೋಥೆರಪಿ ಆಗಬೇಕು, ಹಾಗೆಲ್ಲ ಇರುತ್ತೆ. ಸೊ ನಾವು ಮೊದಲೇ ನಾವು ಕಂಡು ಹಿಡ್ಕೊಂಡು ನಮಗೇನಾದ್ರು ಟ್ರೀಟ್ಮೆಂಟ್ ಬೇಗ ತಗೊಳ್ಬೋದಾ, ನಮಗೆ ಬೇಗ ಗುಣ ಆಗುತ್ತಾ, ಆ ಥರ ಏನಾದರೂ ಯೋಚನೆ ಮಾಡಬೇಕಂದ್ರೆ ಯಾವಾಗ ನಾವು ಡಾಕ್ಟರ್ನ ಕಾಣಬೇಕು ಅಂತ ಈಗ ತಿಳ್ಕೊಳ್ಳೋಣ. ನಮಗೆ ಯಾವಾಗ ರಿಸ್ಕ್ ಇದೆ, ನಾವು ಪದೇ ಪದೇ ಟೆಸ್ಟ್ ಮಾಡಬೇಕಂತ ಹೇಗೆ ಗೊತ್ತಾಗುತ್ತೆ? ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಅವ್ರಿಗೆ ಮಲ್ಟಿಪಲ್ ಜನಕ್ಕೆ ಕ್ಯಾನ್ಸರ್ಸ್ ಬಂದಿರ್ಬೋದು. ಅಂಥವ್ರಿಗೆ ಡಾಕ್ಟರೇ ಹೇಳ್ತಾರೆ, ನೀವು ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಟೆಸ್ಟ್ ಅನ್ನೋದನ್ನು ಮಾಡಿಸ್ಕೊಳ್ಳಿ. ಯಾರ್ಯಾರಿಗೆ ರಿಸ್ಕ್ ಇದೆ ಅಂತ ನೀವು ಬ್ಲಡ್ ಟೆಸ್ಟಲ್ಲಿ ನೋಡಿಕೊಂಡು ಅವರು ಪ್ರಿವೆನ್ಷನ್ ಅನ್ನೋದನ್ನು ಮಾಡ್ಕೊಳ್ಬೋದು. ಬಟ್ ಇದು ರಿಸ್ಕ್ ಕಮ್ಮಿ. ಸೊ ಯಾರ್ಯಾರಿಗೆ ಈ ಕ್ಯಾನ್ಸರ್ ಬರೋಕ್ಕೆ ರಿಸ್ಕ್ ಇದೆ ಅಂತ ತಿಳ್ಕೊಳ್ಳೋಣ. ಯಾರಿಗಿರ್ಬೋದು? ಬೇಗ ಋತುಮತಿ ಆಗೋದು, ಸ್ವಲ್ಪ ಅತಿ ಚಿಕ್ಕ ವಯಸ್ಸಲ್ಲಿ ಋತುಮತಿ ಆಗೋದ್ರಿಂದ ಹಿಡಿದು ತುಂಬ ಲೇಟಾಗಿ ಮುಟ್ಟು ನಿಲ್ಲೋದು, 50 ವರ್ಷ ಮೇಲ್ಪಟ್ಟಿರೂ ಇನ್ನೂ ಮುಟ್ಟು ಆಗ್ತಾ ಇರೋದು, ಅಂಥವ್ರಿಗೆ ಪ್ರತಿ ತಿಂಗಳು ಓವರಿಂದ ಎಗ್ ಬರೋದು, ನಂಬರ್ ಆಫ್ ಇಯರ್ಸ್ ಅದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಪಿಥೆಲಿಯಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದರಲ್ಲಿ ರಿಪೇರಿ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ಸ್ ಬರೋಕ್ಕೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಬೇರೆಯವ್ರಿಗೆ ಹೋಲಿಸಿದ್ರೆ. ಇನ್ನು ಕೆಲವರು ಸ್ಥೂಲಕಾಯದವರು ಅಂದರೆ ಒಬೆಸಿಟಿ ಇದ್ದರೆ ಅವ್ರಿಗೆ ಎಲ್ಲ ಕಾಯಿಲೆಗಳಿರುತ್ತೆ. ಈಗ BP, ಶುಗರ್ ಹೇಗೆ ಅವ್ರಿಗೆ ರಿಸ್ಕ್ ಜಾಸ್ತಿ ಇರುತ್ತೋ ಅದೇ ಥರ ಓವರಿ ಕ್ಯಾನ್ಸರ್ ಕೂಡ ಬರೋದಕ್ಕೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಕೆಲವರು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ತಗೊಳ್ತಿರ್ಬೋದು. ಸೊ ಅದು ಏನಪ್ಪ ಅಂದರೆ ಮುಟ್ಟು ನಿಂತಿದ ಮೇಲೆ ಕೆಲವ್ರಿಗೆ ಸ್ವಲ್ಪ ಸಿಮ್ಟಮ್ಸ್ ಬರುತ್ತೆ. ಮೂಳೆ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ತುಂಬ ಶಕೆ ಆಗೋದು, ಹಾಟ್ ಫ್ಲ್ಯಾಶಸ್ ಅಂತ ಹೇಳ್ತೀವಿ, ಆ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಅದೆಲ್ಲ ತಡೆಗಟ್ಟೋಕ್ಕೋಸ್ಕರ ಅವರೇನಾದರೂ ಪ್ರಿಸ್ಕ್ರಿಪ್ಷನ್ ತಗೊಂಡು ಹಾರ್ಮೋನ್ ಥೆರಪಿ ತಗೊಳ್ತಿರ್ತಾರೆ. ಆ ಥರ ಇದ್ದವ್ರಿಗೂ ಸ್ವಲ್ಪ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ ಓವೇರಿಯನ್ ಕ್ಯಾನ್ಸರ್ ಬರೋಕ್ಕೆ. ಸೊ ಹಾಗಾಗಿ ಆ ಥರ ಟ್ರೀಟ್ಮೆಂಟನ್ನು ತೊಗೊಳ್ಳೋದು ನಿಮಗೆ ವಿಚಾರ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಲಿ ರಿಸ್ಕ್ ಏನಾದ್ರು ಇದೆಯಾ ಕಂಡುಹಿಡಿದು ಅದ್ರ ಪ್ರಕಾರ ನೀವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತೊಗೋಬೋದು, ತೊಗೋಬಾರ್ದು ಅದನ್ನು ನೋಡಿಬಿಟ್ಟು ವಿಚಾರ ಮಾಡಿ ಆಮೇಲೆ ತಗೊಳ್ಬೇಕು. ಹಾಗೇನೆ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವೇ ಹೋಗಿ ತೊಗೊಳ್ಬಾರ್ದು. ಅಥವಾ ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟು ಓಹೋ ಈ ಥರ ಸಿಮ್ಟಮ್ಸ್ ಇದೆ ನಮ್ಮ ಮುಟ್ಟು ನಿಂತಿದ ಮೇಲೆ, ನಾವು ಈ ಹಾರ್ಮೋನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಪುನಃ ಸ್ವಲ್ಪ ಯಂಗ್ ಆಗಿರೋ ಥರ ಫೀಲ್ ಮಾಡೋದಾಗಲಿ, ನಮ್ಮ ಸ್ಕಿನ್ ಕೇರ್, ಹೇರ್ ಕೇರ್ ಚೆನ್ನಾಗಿರುತ್ತೆ, ಆ ಥರ ಎಲ್ಲ ಅಂದ್ಕೊಂಡು ಸುಮ್ಮನೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿನ ಎಲ್ಲರೂ ತೊಗೋಬಾರ್ದು. ರಿಸ್ಕ್ ಇದ್ದರೆ ನೋಡಿಕೊಂಡು ತೊಗೋಬೋದಾ ಇಲ್ವಾ ಅಂತ ಡಾಕ್ಟರ್ನ ಕೇಳಿ ಆಮೇಲೆ ತೊಗೊಳ್ಬೇಕಾಗತ್ತೆ. ಇದೆಲ್ಲ ಆದಮೇಲೆ ಫ್ಯಾಮಿಲಿ ರಿಸ್ಕ್ ಅಂತ ಹೇಳಿದ್ವಲ್ಲ ಆವಾಗಲಿಂದ, ಅದನ್ನು ಒಂದು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾರಿಗಾದರೂ ಜೆನೆಟಿಕ್ ಟೆಸ್ಟ್ ಮಾಡಿಸಿ ಅವ್ರಿಗೆ ಬ್ರಾಕಾ ಇದೆ ಫ್ಯಾಮಿಲಿಲಿ, ಬ್ರಾಕಾ ಅಂತ ವರ್ಡ್ ನೀವು ತುಂಬ ಕೇಳಿರ್ಬೋದು, ಬ್ರಾಕಾ ಟೆಸ್ಟ್ ಆಗ್ಬೋದು ಅಥವಾ ಬೇರೆ ಜೀನ್ಸ್ ಆಗ್ಬೋದು, ಅವ್ರ ಫ್ಯಾಮಿಲಿಯಲ್ಲಿ ಪಾಸಿಟಿವ್ ಇದೆ ಅಂಥವ್ರಿಗೆ ರಿಸ್ಕ್ ಜಾಸ್ತಿ ಇದೆ ಅಂದರೆ ಅವರು ಹೆಚ್ಚಿನ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ವೈದ್ಯರಿಂದ ಸಲಹೆ ಪಡೆದು ಅವ್ರು ಬೇರೆ ಏನಾದರೂ ಆಪ್ರೇಷನ್ ಮಾಡಿಸಿ ಮೊದಲೇ ಓವರಿ ಮತ್ತು ಟ್ಯೂಬ್ ತೆಗಿಬೇಕು ಅಂತ ಏನಾದರೂ ಹೇಳಿದ್ರೆ ಅದನ್ನು ತೆಗೆಸ್ಕೊಂಡು ಕೂಡ ಪ್ರಿವೆನ್ಷನ್ನ ನಾವು ಮಾಡ್ಕೋಬೋದಾಗಿದೆ. ಸರಿ, ನಾವೀಗ ಈ ಕಾಯಿಲೆ ಹೇಗೆ ಬರುತ್ತೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಟೆಸ್ಟ್ ಮಾಡಿಸ್ಕೊಳ್ತೀವಿ, ಅಥವಾ ಬರದೇ ಇರೋ ನೋಡ್ಕೊಳ್ಳೋಕ್ಕೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ತೀವಿ, ಅದು ಒಂದು ಇದೆ. ಇನ್ನು ಕೆಲವರಿಗೆ ನಾವು ಪ್ರಿವೆನ್ಷನ್ ಅಂತ ಕೂಡ ಸ್ವಲ್ಪ ಮಾಡ್ಬೋದು. ಯಾಕಂದರೆ ಯಾರಿಗೆ ತುಂಬ ರಿಸ್ಕ್ ಇದೆ ಅಂಥವ್ರಿಗೆ ನಾವೀಗ ಜೆನೆಟಿಕ್ಕಲ್ಲಿ ಪಾಸಿಟಿವ್ ಇದ್ದಾರೆ ಅಂಥವ್ರಿಗೆ ವೈದ್ಯರ ಸಲಹೆ ತೊಗೊಂಡು, ಅಂದರೆ ಗೈನಕಾನ್ಕಾಲಜಿಸ್ಟ್ ಹತ್ರ ಹೋಗಿ ಮೀಟ್ ಮಾಡಿಬಿಟ್ಟು ನೀವು ಯಾವಾಗ ನಿಮ್ಮದು ಟ್ಯೂಬ್ಸ್ ಮತ್ತು ಓವರೀಸ್ನ ರಿಮೂವ್ ಮಾಡಿಸ್ಕೊಳ್ಬೇಕಾ ಅಂತ ಅವ್ರು ಹೇಳಿದಾಗ ನೀವು ರಿಮೂವ್ ಮಾಡಿಸ್ಕೊಳ್ಬೇಕಾಗತ್ತೆ. ಅದು ರಿಮೂವ್ ಮಾಡಿದಾಗ ಮೆನೋಪಾಸ್ ಆಗುತ್ತೆ, ಹೌದು, ಇಲ್ಲ ಅಂತ ಅಲ್ಲ. ಬಟ್ ಆ ಸಿಮ್ಟಮ್ಸ್ನ ತಡೆಗಟ್ಟೋಕ್ಕೆ ನಿಮ್ಮ ವೈದ್ಯರು ನಿಮಗೆ ಬೇರೆ ರೀತಿ ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ರಿಸ್ಕ್ ಇದೆ, ಹೈ ರಿಸ್ಕ್ ಇದೆ ಅಂತ ಅವ್ರು ಏನಾದರೂ ಹೇಳಿ ಸಲಹೆ ಕೊಟ್ಟರೆ ಅದನ್ನು ರಿಮೂವ್ ಮಾಡಿಸ್ಲಿಕ್ಕೆ, ಅಂದರೆ ಅಂಡಾಶಯ ಮತ್ತು 2 ಸೈಡ್ದು ಫೆಲೋಪಿಯನ್ ಟ್ಯೂಬ್ಸ್ನ ರಿಮೂವ್ ಮಾಡೋವಂಥ ಸರ್ಜರಿ ಇರುತ್ತೆ. ಅದನ್ನು ಮಾಡಲಿಕ್ಕೆ ಹೇಳಿದಾಗ ಮಾಡಿಸ್ಕೊಂಡ್ರೆ ಈ ಓವೇರಿಯನ್ ಕ್ಯಾನ್ಸರ್ 95% to 99% ಬರದೇ ಇರೋ ಹಾಗೆ ನಾವು ತಡೆಗಟ್ಬೋದಾಗಿದೆ. ಇನ್ನೊಂದು ರೀತಿ ಏನಂದರೆ ನಮಗೆ ರಿಸ್ಕ್ ಏನು ಇಲ್ಲ, ಬಟ್ ಸ್ಟಿಲ್ ಕೆಲವರು ಬರ್ತ್ ಕಂಟ್ರೋಲ್ ಪಿಲ್ಸ್ ಯೂಸ್ ಮಾಡ್ತೀವಿ, ಅಂದರೆ ಮಕ್ಕಳಾಗದೇ ಇರೋ ಹಾಗೆ ಮಾತ್ರೆಗಳನ್ನು ನುಂಗ್ತವರಲ್ಲ, ಅದು ನುಂಗುವಾಗಲೂ ಕೂಡ 4-5 ವರ್ಷಕ್ಕಿಂತ ಹೆಚ್ಚಿಗೆ ಯಾರು ತಗೊಳ್ತಾರೆ ಅವ್ರಿಗೆ ಕೂಡ ಈ ಓವೇರಿಯನ್ ಕ್ಯಾನ್ಸರ್ ರಿಸ್ಕ್ ಸುಮಾರಾಗಿ ಚೆನ್ನಾಗಿ ಕಡಿಮೆ ಆಗುತ್ತೆ ಅನ್ನೋದನ್ನು ರಿಪೋರ್ಟ್ಸಲ್ಲಿ ನಾವು ಕಂಡುಹಿಡ್ದಿದ್ದೀವಿ. ಸೊ ಹಾಗಾಗಿ
ಆ ಮಾತ್ರೆಗಳನ್ನ ಯೂಸ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಓವೇರಿಯನ್ ಕ್ಯಾನ್ಸರ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ಬರ್ತ್ ಕಂಟ್ರೋಲ್ ಪಿಲ್ಸ್ನ ತಗೊಳ್ಳುವಾಗ ಕೆಲವ್ರಿಗೆ ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಇನ್ನು ಕೆಲವ್ರಿಗೆ ಅದು ತಗೊಳ್ಬಾರ್ದು ಅಂತ ಹೇಳ್ತೀವಿ, ಅಂದರೆ ರಿಲೇಟಿವ್ ಕಾಂಟ್ರಾಇಂಡಿಕೇಶನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದನ್ನು ಕೂಡ ನೀವೇ ಹೋಗಿ ತೊಗೊಂಡು 5-6 ವರ್ಷಗಟ್ಟಲೆ ತಗೊಳ್ಳೋದು ಸೂಕ್ತವಲ್ಲ. ವೈದ್ಯರ ಸಲಹೆ ಪಡೆದು ಅದು ನೀವು ಅಷ್ಟು ವರ್ಷ ತೊಗೊಂಡ್ರೆ ಬೇರೆ ತೊಂದರೆಗಳು ಯಾವುದಾದ್ರೂ ಆಗುತ್ತಾ ಅಂತ ನೋಡಿಕೊಂಡು ತೊಗೊಳ್ಬೋದು ಅಂತ ಹೇಳಿದ್ರೆ ತೊಗೊಳ್ಬೇಕಾಗತ್ತೆ. ಈಗ ಒಂದು ಪೇಷಂಟು ಸಸ್ಪೆಕ್ಟೆಡ್ ಓವೇರಿಯನ್ ಕ್ಯಾನ್ಸರ್, ಅಂದರೆ ಹೊಟ್ಟೆಯಲ್ಲಿ ಗಡ್ಡೆ ಇರ್ಬೋದು ಅಂತ ಏನಾದರೂ ರಿಪೋರ್ಟ್ ಬಂದಿದ್ದರೆ ಅವರು ಈಗ ಗೈನಕಾಲಜಿಕ್ ಆಂಕಾಲಜಿಸ್ಟ್ ಹತ್ರ ಬರಬೇಕು. ಅಂದರೆ ಸ್ತ್ರೀರೋಗ ತಜ್ಞರು ಆಂಕಾಲಜಿಯಲ್ಲಿ ನುರಿತಂಥವ್ರು. ಅವ್ರ ಹತ್ರ ಬಂದಾಗ ಅವರು ಓವೇರಿಯನ್ ಕ್ಯಾನ್ಸರೇ ಆಗಿದೆ ಅಂತ ಹೇಗೆ ಕಂಡುಹಿಡಿತಾರೆ ಅಂತ ತಿಳ್ಕೊಳ್ಳೋಣ. ಮೊದಲು ನಿಮ್ಮನ್ನ ಮಾತಾಡಿಸಿ ಅವರು ತಿಳ್ಕೊಳ್ತಾರೆ ನಿಮ್ಗೆ ಏನೇನು ಸಿಮ್ಟಮ್ಸ್ ಇದೆ ಅಂತ. ಯಾವ ಥರ ನಿಮ್ದು ಹೊಟ್ಟೆ ದಪ್ಪ ಆಯಿತು ಅಂತ ಬರ್ತಿರೋ, ನೋವು ಅಂತ ಬರ್ತಿರೋ, ಗಡ್ಡೆ ಕೈಯಲ್ಲಿ ಹೊಟ್ಟೆ ಮುಟ್ಟಿದ್ರೆ ಗಡ್ಡೆ ಸಿಗ್ತಿದೆ ಅಂತ ನೀವು ಬಂದಿರ್ಬೋದು. ಆಗ ಡಾಕ್ಟ್ರ್ ಏನು ಮಾಡ್ತಾರೆ, ಎಲ್ಲ ಕೇಳಿ ಆಗಿದ್ಮೇಲೆ ಫಸ್ಟು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿಬಿಟ್ಟು ಗಡ್ಡೆ ಇದೆಯಾ ಅಥವಾ ಅಡ್ವಾನ್ಸ್ ಸ್ಟೇಜ್ ಆಗಿಬಿಟ್ಟು ಹೊಟ್ಟೆಯಲ್ಲಿ ನೀರು ತುಂಬಿದೆಯಾ ಅದನ್ನೆಲ್ಲ ಅವರು ಕಂಡುಹಿಡ್ತಾರೆ. ಮತ್ತು ಕೆಲವೊಂದು ಏನಾದರೂ ಸ್ಯಾಂಪಲ್ ತೊಗೊಳಿದ್ರೆ ಅವ್ರು ನಿಮ್ಮಲ್ಲಿ ತಗೊಳ್ತಾರೆ. ಆಮೇಲೆ ಹೆಚ್ಚಿನ ಪರೀಕ್ಷೆಗಳನ್ನ ಅವರು ಸಜೆಸ್ಟ್ ಮಾಡ್ತಾರೆ. ಕೆಲವೊಂದು ಸರಿ ಸಾಮಾನ್ಯವಾಗಿ ಈಗ ನಮ್ಮ ಹತ್ರ ಪೇಷಂಟ್ಸ್ ಬರುವಾಗ ಆಲ್ರೆಡಿ ಅವ್ರ ಕೈಯಲ್ಲಿ ಒಂದು ಅಲ್ಟ್ರಾಸೌಂಡ್ ರಿಪೋರ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಸ್ವಲ್ಪ ಗಡ್ಡೆ ಇದೆ ಅಂತ ಸೂಚನೆಯನ್ನು ಇದ್ದಾಗ ಅವರು ನಮ್ಮ ಹತ್ರ ಬರ್ತಾರೆ. ಸೊ ಅದಾಗಿದ್ಮೇಲೆ ಅಷ್ಟರಲ್ಲೇ ಗೊತ್ತಾಗುತ್ತಾ ಎಲ್ಲ ಅಲ್ಟ್ರಾಸೌಂಡಲ್ಲಿ? ಇಲ್ಲ, ಗೊತ್ತಾಗಲ್ಲ. ಸೊ ಹಾಗಾಗಿ ಡಾಕ್ಟರ್ ನಿಮಗೆ ಇನ್ನೊಂದು ಸ್ಕ್ಯಾನ್ ಏನಾದರೂ ಒಂದು ಮಾಡೋಕ್ಕೆ ಹೇಳ್ಬೋದು. ಅಂದರೆ CT ಸ್ಕ್ಯಾನ್ ಇರಲಿ ಅಥವಾ MRI ಇರಲಿ ಮಾಡಿಬಿಟ್ಟು ಅದರಲ್ಲಿ ಗಡ್ಡೆ ಯಾವ ರೀತಿಯದಾಗಿದೆ ಮತ್ತು ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಇದನ್ನು ಆಪ್ರೇಷನ್ ಮೂಲಕ ಸಂಪೂರ್ಣವಾಗಿ ರಿಮೂವ್ ಮಾಡ್ಬೋದಾ, ಅದೆಲ್ಲ ಕಂಡುಹಿಡಿಯೋದಕ್ಕೆ ನಮಗೆ ಈ CT ಸ್ಕ್ಯಾನ್ ಅಥವಾ MRI ಅನ್ನೋದು ಮುಖ್ಯವಾಗುತ್ತೆ. ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಅಂದ್ಕೊಳ್ಬೇಡಿ. ಯಾಕಂದರೆ ಸ್ಕ್ಯಾನ್ ಬೇಕು, CT ಸ್ಕ್ಯಾನ್ ಮಾಡಬೇಕು ಅಥವಾ MRI ಮಾಡಬೇಕು. ಮಾಡಿದ ಮೇಲೆ ಅವ್ರ ಹೊಟ್ಟೆಯಲ್ಲಿ ಅಥವಾ ಮೇಲೆ ಲಿವರ್ ಹತ್ರ ಅಲ್ಲಿ ತನಕನೂ ಎಲ್ಲ ಹರಡಿದೆಯಾ ಅಥವಾ ಬರೀ ಅಂಡಾಶಯದಲ್ಲಿ ಮಾತ್ರನೇ ಗಡ್ಡೆ ಆಗಿದೆಯಾ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ ನೋಡಲಿಕ್ಕೆ. ಮತ್ತು ನಾವು ಚೆಸ್ಟಲ್ಲಿ, ಲಂಗ್ಸಲ್ಲಿ ಅಲ್ಲಿ ಕೆಲವ್ರಿಗೆ ನೀರು ತುಂಬಿರುತ್ತೆ. ಅದನ್ನೆಲ್ಲ ನೋಡೋಕ್ಕೋಸ್ಕರನೇ ಹೆಚ್ಚಿನ ಪರೀಕ್ಷೆಗಳಾಗಿ CT ಸ್ಕ್ಯಾನ್, MRI ಇದನ್ನೆಲ್ಲ ಮಾಡಿಸ್ತೀವಿ. ಕೆಲವೊಂದು ಸರ್ತಿ ಕೆಲವೊಂದು ಪೇಷಂಟ್ಸ್ಗೆ PET CT ಕೂಡ ಮಾಡ್ತೀವಿ. ಆದರೆ ಸಾಮಾನ್ಯವಾಗಿ ಮೊದಲನೇ ಸರಿ ನಮ್ಮ ಹತ್ರ ಪೇಷಂಟ್ ಬಂದು ಅಂಡಾಶಯ ಕ್ಯಾನ್ಸರ್ ಇರಬಹುದು ಅನ್ನೋ ಸಿಮ್ಟಮ್ಸಲ್ಲಿ ಬಂದಾಗ ಸಾಮಾನ್ಯವಾಗಿ MRI ಅಥವಾ CT ಸ್ಕ್ಯಾನ್ ಅನ್ನೋದನ್ನು ಮಾಡ್ತೀವಿ. ಅದಲ್ಲದೆ MRI ಅಥವಾ CT ಸ್ಕ್ಯಾನಲ್ಲಿ ಅದು ಎಷ್ಟೆಷ್ಟು ದೊಡ್ಡದಿದೆ, ಎಲ್ಲೆಲ್ಲಿ ಹರಡಿದೆ ಅದನ್ನು ನೋಡಿದ್ದು ಒಂದಾಗತ್ತೆ. ಇನ್ನೊಂದು ಏನಂದರೆ ನೆಕ್ಸ್ಟು ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ. ಅದರಲ್ಲಿ ಟ್ಯೂಮರ್ ಮಾರ್ಕರ್ಸ್ ಅನ್ನೋ ಪರೀಕ್ಷೆಯನ್ನು ಮಾಡ್ತೀವಿ. ಅದ್ರ ನಮಗೆ ಏನು ಗೊತ್ತಾಗುತ್ತೆ, ಇದು ಎಷ್ಟು ಮಟ್ಟಿಗೆ ಒಳಗೆ ಎಷ್ಟು ಹರಡಿರ್ಬೋದು ಅನ್ನೋದು ಒಂದು ಗೊತ್ತಾಗುತ್ತೆ. ಇನ್ನೊಂದು ಯಾವ ಟೈಪ್ದು ಇರ್ಬೋದು ಇದು ಟ್ಯೂಮರ್ ಅನ್ನೋದು ಒಂದು ಅಂದಾಜು ನಮಗೆ ಆ ಬ್ಲಡ್ ಟೆಸ್ಟಲ್ಲಿ ಟ್ಯೂಮರ್ ಮಾರ್ಕರ್ಸ್ ಅನ್ನೋದನ್ನು ನೋಡಿದಾಗ ಸ್ವಲ್ಪ ಗೊತ್ತಾಗುತ್ತೆ. ಅದಲ್ದಿರ ಕೆಲವೊಂದು ಸರ್ತಿ ಕರಳಲ್ಲಿ ಶುರುವಾಗಿದ್ದ ಕಾಯಿಲೆ ಕೂಡ ಕ್ಯಾನ್ಸರ್ ಏನಾದರೂ ದೊಡ್ಡ ಕರಳಲ್ಲಿ ಅಥವಾ ಪ್ಯಾನ್ಕ್ರಿಯಾಸಲ್ಲಿ ಅಥವಾ ಬೇರೆ ಕಡೆ ಶುರುವಾಗಿದ್ದ ಕ್ಯಾನ್ಸರ್ ಹರಡಿಬಿಟ್ಟು ಅಂಡಾಶಯದಲ್ಲಿ ಬಂದು ಕೂತಿರುತ್ತೆ. ಅದು ಆ ಥರದ್ದೇನಾದರೂ ಇರಬಹುದಾ, ಆ ಥರ ಕಂಡುಹಿಡಿಯೋದಕ್ಕೂ ಕೂಡ ಈ ಟ್ಯೂಮರ್ ಮಾರ್ಕರ್ಸ್ ಅನ್ನೋದು ನಮಗೆ ಸಹಾಯ ಮಾಡುತ್ತೆ. ಇದಲ್ದಿರ ಒಂದೊಂದು ಸರ್ತಿ ಏನು ಮಾಡ್ತೀವಿ, ಈ ಒಮೆಂಟಮ್ ಅನ್ನೋದರಲ್ಲಿ ಕೂಡ ಓವೇರಿಯನ್ ಕ್ಯಾನ್ಸರ್ ಸಾಮಾನ್ಯವಾಗಿ ಅಪ್ಪರ್ ಅಬ್ಡಮನಲ್ಲಿ ಹೋಗಿ ಹರಡಿರುತ್ತೆ ಅಂತ ನಾವು ನೋಡ್ತೀವಿ. ಆ ಥರ ಇದ್ದಾಗ ಅದರಲ್ಲಿ ಒಂದು ಸಣ್ಣ ಬಯಾಪ್ಸಿಯನ್ನು ಕೂಡ ನಾವು ಮಾಡೋದಕ್ಕೆ ಹೇಳ್ಬೋದು. ಬಯಾಪ್ಸಿ ಮಾಡಿದ ಮೇಲೆ ನಮ್ಗೆ ಅದರಲ್ಲಿ ಯಾವ ಟೈಪ್ ಅಂತ ಗೊತ್ತಾಗಲಿಕ್ಕೆ IHC ಅನ್ನೋ ಟೆಸ್ಟಿಂದ ಹೆಚ್ಚಿನ ಪರೀಕ್ಷೆ ಒಂದು ಮಾಡ್ತೀವಿ. ಅಷ್ಟೆಲ್ಲ ಆಗಿದ್ಮೇಲೆ ಸುಮಾರು ಒಂದು 4-5 ದಿನ ಆಗಿಬಿಡುತ್ತೆ ಬಯಾಪ್ಸಿ ರಿಪೋರ್ಟ್ ಎಲ್ಲ ಬಂದು IHC ಎಲ್ಲ ಬರಲಿಕ್ಕೆ. ಬಂದಿದ್ದಾದಮೇಲೆ ಸಾಮಾನ್ಯವಾಗಿ ಅಲ್ಲಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಯಾವ ಟೈಪ್ ಕ್ಯಾನ್ಸರ್, ಎಲ್ಲಿಂದ ಬಂದಿದೆ. ಅದೆಷ್ಟು ಗೊತ್ತಾಗಿದ ಮೇಲೆ ಮುಂದೆ ನಿಮ್ಮ ಟ್ರೀಟ್ಮೆಂಟನ್ನು ನಮಗೆ ಪ್ಲ್ಯಾನ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಒಂದೊಂದು ಸರ್ತಿ ನಾವು ಈ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ, ಬ್ಲಡ್ ಟೆಸ್ಟ್ ರಿಪೋರ್ಟ್ ನೋಡಿ ಎಲ್ಲ ಆಗಿದ್ಮೇಲೆ ಕೆಲವೊಂದು ಸರ್ತಿ ಕರಳಿನಿಂದ ಬಂದಿರ್ಬೋದು, ಇದು ಅಲ್ಲಿಂದ ಹರಡ್ಕೊಂಡು ಬಂದು ಅಂಡಾಶಯದಲ್ಲಿ ಕೂತಿದೆ ಅಂತ ಡೌಟ್ ಬಂದರೆ ಆಗ ನಾವೇನು ಮಾಡ್ತೀವಿ, ಕರಳಿನ ಪರೀಕ್ಷೆ ಮಾಡೋದಕ್ಕೆ ಎಂಡೋಸ್ಕೋಪಿ ಮಾಡಲಿಕ್ಕೆ ಕೂಡ ಹೇಳ್ತೀವಿ. ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ ಇದನ್ನು ಕೂಡ ನಾವು ಮಾಡೋದಕ್ಕೆ ಹೇಳ್ಬೋದು. ಅಷ್ಟು ಮಾಡಿಸಿ ಆಗಿದ ಮೇಲೆ ಫೈನಲಿ ಬೇರೆ ಎಲ್ಲೂ ಬಂದಿಲ್ಲ, ಇದು ಬರೀ ಅಂಡಾಶಯದಿಂದನೇ ಬಂದಿರೋದು ಅಂತ ನಮಗೆ ಚೆನ್ನಾಗಿ ಮಂದಟ್ಟು ಆಗಿದ ಮೇಲೆ ನಾವು ಓವೇರಿಯನ್ ಕ್ಯಾನ್ಸರ್ ಟ್ಯೂಮರ್ ಟ್ರೀಟ್ಮೆಂಟನ್ನು ಶುರು ಮಾಡಬೇಕಾಗತ್ತೆ ಒಂದೊಂದು ಸರ್ತಿ. ಸೊ ಓವೇರಿಯನ್ ಕ್ಯಾನ್ಸರ್ ಅಂತ ನಮಗೆ ಖಾತ್ರಿ ಆದಮೇಲೆ ನಾವು ಆಪ್ರೇಷನ್ ಮಾಡೋದಕ್ಕೆ ಸಾಮಾನ್ಯ ಪ್ರಯತ್ನವನ್ನು ಮಾಡ್ತೀವಿ. ಪೇಷಂಟಿಗೆ ಆಪ್ರೇಷನ್ ಮಾಡೋದಕ್ಕೆ ಮುಂಚೆ ಅವ್ರಿಗೆ ಬೇಕಾದ ಪರೀಕ್ಷೆಗಳನ್ನು ಮಾಡಿಸಿ ಅವರು ಅನಸ್ಥೀಸಿಯಾಗೆಲ್ಲ ಫಿಟ್ ಇದ್ದಾರೆ ಅಂತ ಗೊತ್ತಾಗಿದ ಮೇಲೆ ಸಾಮಾನ್ಯವಾಗಿ ಸರ್ಜರಿಗೆ ಪೇಷಂಟನ್ನು ನಾವು ಪೋಸ್ಟ್ ಮಾಡ್ತೀವಿ. ಈ ಸರ್ಜರಿಯಲ್ಲಿ ಓವೇರಿಯನ್ ಕ್ಯಾನ್ಸರ್ಗೋಸ್ಕರ ಮಾಡೋ ಸರ್ಜರಿಯಲ್ಲಿ ಏನೇನಿರುತ್ತೆ, ಈ ಸರ್ಜರಿಯಲ್ಲಿ ಯಾವಾಗಲೂ ನಾವು 2 ಸೈಡ್ದು ಟ್ಯೂಬ್ಸ್ ಮತ್ತು ಓವರೀಸ್ ಮತ್ತು ಗರ್ಭಾಶಯ ಅಂದರೆ ಯೂಟ್ರಸ್ ಇಷ್ಟನ್ನು ಕೂಡ ರಿಮೂವ್ ಮಾಡ್ತೀವಿ. ಇದು ರಿಮೂವ್ ಮಾಡಿದ ಮೇಲೆ ಸೈಡಲ್ಲಿ ಇದು ಎಲ್ಲೆಲ್ಲಿ ಹರಡಿರ್ಬೋದು ಆ ಥರ ಜಾಗಗಳನ್ನು ಕೂಡ ನಾವು ಸ್ವಲ್ಪ ಸ್ಯಾಂಪಲ್ ಮಾಡ್ತೀವಿ. ಅಂದರೆ ಅದಕ್ಕೆ ಹೇಳ್ತಾರೆ ಪೆಲ್ವಿಕ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅಯೋಟಿಕ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಅಲ್ಲೆಲ್ಲ ಹರಡೋಕ್ಕೆ ಇದು ಸಾಮಾನ್ಯವಾಗಿ ಹರಡಿರುತ್ತೆ ಒಂದೊಂದು ಸರ್ತಿ. ಅದು ಹರಡಿ ತೆಗೆದಿದ ಮೇಲೆ ಒಂದು ಕಾಯಿಲೆ ಖಾಲಿಯಾಗುತ್ತೆ ಅಲ್ಲಿಂದ,
ಇನ್ನೊಂದು ನಮಗೆ ಸ್ಟೇಜ್ ಅನ್ನೋದು ಗೊತ್ತಾಗುತ್ತೆ, ಎಷ್ಟು ಹರಡಿದೆ ಎಷ್ಟು ಮಟ್ಟಿಗೆ ಹೋಗಿದೆ ಅನ್ನೋದು ನಮಗೆ ಈ ಸರ್ಜರಿಯಿಂದ ಗೊತ್ತಾಗುತ್ತೆ. ಅದಲ್ದಿರ ಹೊಟ್ಟೆ ಹತ್ರ ಒಂದು ಒಮೆಂಟಮ್ ಅಂತ ಇರುತ್ತೆ, ಅಂದರೆ ಒಂದು ಫ್ಯಾಟಿ ಲೇಯರ್, ಅದು ಅಲ್ಲಿ ಸಾಮಾನ್ಯವಾಗಿ ಓವರಿಲ್ ಬರೋ ಕ್ಯಾನ್ಸರ್ಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅದನ್ನು ಎಲ್ಲ ನಾವು ತೆಗಿಬೇಕಾಗತ್ತೆ. ಅದನ್ನೆಲ್ಲ ತೆಗೆದು ಮತ್ತು ಪೆರಿಟೋನಿಯಮ್ ಅಂತ ಒಂದು ಲೇಯರ್ ಇರುತ್ತೆ ಹೊಟ್ಟೆ ಒಳಗಡೆ, ಅದನ್ನು ಕೂಡ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಸಾಮಾನ್ಯವಾಗಿ ರಿಮೂವ್ ಮಾಡ್ತೀವಿ. ಇಷ್ಟೆಲ್ಲ ರಿಮೂವ್ ಮಾಡಿದ್ದಾಗಿದ್ಮೇಲೆ ನಮ್ಮ ಪೇಷಂಟ್ಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಏನೂ ತೊಂದರೆ ಆಗಲ್ಲ. ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಸರ್ಜರಿಗೆ, ಇಲ್ಲ ಅಂತ ಅಲ್ಲ. ಬಟ್ ಇಷ್ಟು ತೆಗೆದು ಎಲ್ಲೆಲ್ಲಿ ನಮಗೆ ಕಣ್ಣಲ್ಲಿ ಕಾಯಿಲೆ ಕಾಣ್ತಿದೆ ಅಷ್ಟನ್ನು ರಿಮೂವ್ ಮಾಡಿ ಬಂದರೆ ಪೇಷಂಟಿಗೆ ಮತ್ತೆ ಕಾಯಿಲೆ ಮರುಕಳಿಸೋ ಚಾನ್ಸಸ್ಸು ತುಂಬ ಕಡಿಮೆ. ಬಟ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಬರೀ ಸರ್ಜರಿ ಒಂದೇ ಸಾಕಾಗಲ್ಲ. ಇಷ್ಟು ಸರ್ಜರಿ ಆಗಿ ಪೇಷಂಟ್ ರಿಕವರ್ ಆಗಿದ್ಮೇಲೆ ನಾವು ಅವ್ರಿಗೆ ಒಂದು 6 ಸೈಕಲ್ ಆದರೂ ಕೀಮೋಥೆರಪಿಯನ್ನು ಕೊಡ್ತೀವಿ. ಕೀಮೋಥೆರಪಿ ಎಷ್ಟು ಕೊಡ್ತಾರೆ ಅಂದರೆ 3 ವಾರಕ್ಕೊಮ್ಮೆ ಕೊಡ್ತಾರೆ ಸಾಮಾನ್ಯವಾಗಿ, ಅಥವಾ ವಾರ ಆದರೂ ಕೊಡ್ತಾರೆ. ಸೊ 6 ಸೈಕಲ್ಸ್ ಕೀಮೋಥೆರಪಿಯನ್ನು ಡಾಕ್ಟ್ರು ಅಂದರೆ ಮೆಡಿಕಲ್ ಆನ್ಕಾಲಜಿ ಡಾಕ್ಟ್ರು ಇವರು ಕೊಡ್ತಾರೆ ಪೇಷಂಟಿಗೆ. ಅದಾಗಿದ್ಮೇಲೆ ಯಾರ್ಯಾರಿಗೆ ಸೂಟ್ ಆಗುತ್ತೋ ಅವ್ರಿಗೆ ಟಾರ್ಗೆಟೆಡ್ ಥೆರಪಿ ಅನ್ನೋದನ್ನು ಕೂಡ ಕೊಡ್ತಾರೆ. ಇನ್ನೊಂದು ಕೆಲವು ಪೇಷಂಟ್ಸಿಗೆ ಯಾರಿಗಾದರೂ ಇದು ಇಷ್ಟರೊಳಗೆ ಆಗಿ ನಾವು ಪೇಷಂಟಿಗೆ ವಂಶದಲ್ಲಿ ಏನಾದ್ರು ಇದು ಬರ್ತಾ ಇದೆಯಾ ಅಂತ ನೋಡೋಕ್ಕೋಸ್ಕರನೂ ಒಂದು ಪರೀಕ್ಷೆನ ಮಾಡಿಸಿರ್ತೀವಿ. ಆ ರಿಪೋರ್ಟ್ ಬಂದುಬಿಟ್ಟು ಅವ್ರಿಗೆ ಆ ಥರ ಏನಾದರೂ ಇದೇ ಆ ಥರ ಏನೋ ಕಾಣಿಸಿದ್ರೆ ಅವ್ರಿಗೆ ಪಾರ್ಪ್ ಇನ್ಹಿಬಿಟರ್ ಅನ್ನೋ ಟ್ರೀಟ್ಮೆಂಟನ್ನು ಕೂಡ ಮೆಡಿಕಲ್ ಆನ್ಕಾಲಜಿ ಡಾಕ್ಟರ್ ಅವರು ಅದನ್ನು ಕೂಡ ಕೊಡ್ತಾರೆ. ಒಂದು ಸುಮಾರು 2 ವರ್ಷದ ಮಟ್ಟವರೆಗೂ ಅದನ್ನು ಕೊಡ್ತಾ ಇರ್ತಾರೆ ಅವರು. ಸೊ ಸರ್ಜರಿ ಆಯಿತು, ಕೀಮೋಥೆರಪಿ ಆಯಿತು, ಇದಾಗಿದ್ಮೇಲೆ ನೆಕ್ಸ್ಟ್ ಮುಂದೆ ಪೇಷಂಟ್ಸು ಏನು ಮಾಡಬೇಕು ಅಂತ. ಕೆಲವರಿಗೆ ಟಾರ್ಗೆಟೆಡ್ ಥೆರಪಿ ಅನ್ನೋದು ಅಥವಾ ಪಾರ್ಪ್ ಇನ್ಹಿಬಿಟರ್ ಥೆರಪಿ ಅನ್ನೋದು ಇದ್ದರೆ ಅದು ಇನ್ನೂ ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ. ಆವಾಗ ಮೆಡಿಕಲ್ ಆನ್ಕಾಲಜಿ ಡಾಕ್ಟರ್ ಅವರು ಕೊಡ್ತಾ ಇರ್ತಾರೆ. ಎಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಏನು ಮಾಡಬೇಕು, ನಾವು ಬರಬೇಕಾ ಬೇಡವಾ ಹಾಸ್ಪಿಟಲ್ಗೆ ಅಂತ ನೀವು ಅಂದ್ಕೊಳ್ಬೋದು. ಬರಬೇಕು, ಅದಕ್ಕೆ ಸರ್ವಿಲೆನ್ಸ್ ಅಂತ ಹೇಳ್ತೀವಿ. ಬಂದಾಗ ನಾವು ಏನು ಮಾಡ್ತೀವಿ, ನಿಮ್ಮನ್ನು ಒಂದು ಸತಿ ಮಾತಾಡಿಸ್ತೀವಿ. ನಿಮಗೆ ಸರ್ಜರಿಯಿಂದ ಆಗಿರೋ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಕೀಮೋಥೆರಪಿ ಅಥವಾ ಟಾರ್ಗೆಟೆಡ್ ಥೆರಪಿದು ಸೈಡ್ ಎಫೆಕ್ಟ್ಸ್ ಇರ್ಬೋದು, ಅದನ್ನೆಲ್ಲ ಪೇಷಂಟ್ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಅದಕ್ಕೆ ಏನಾದ್ರು ತಕ್ಕ ಮೆಡಿಸಿನ್ಸ್ ನಾವು ಕೊಡ್ತೀವಿ, ಅದನ್ನೆಲ್ಲ ಅವ್ರಿಗೆ ಕಂಫರ್ಟ್ ಮಾಡಲಿಕ್ಕೆ ಮತ್ತು ಅವ್ರಿಗೆ ಅದರಿಂದ ಆಗಿರೋ ಸೈಡ್ ಎಫೆಕ್ಟ್ಸ್ನ ಹೋಗ್ಲಾಡ್ಸೋಕ್ಕೆ ಇರೋವಂಥ ಮೆಡಿಸಿನ್ಸ್ನ ಸ್ವಲ್ಪ ಕೊಡ್ತೀವಿ. ಆಮೇಲೆ ನಾವು ಅವರನ್ನು ಪರೀಕ್ಷೆ ಮಾಡ್ತೀವಿ. 6 ತಿಂಗಳಿಗೊಮ್ಮೆ ಆದರೂ ಅಟ್ಲೀಸ್ಟ್ ನಾವು ಸ್ಕ್ಯಾನಿಂಗ್ ಅನ್ನೋದನ್ನು ಮಾಡಿಕೊಂಡು ಪುನಃ ಏನಾದರೂ ಕಾಯಿಲೆ ಬಂದಿದೆಯಾ ಅಂತ ನೋಡೋದಕ್ಕೋಸ್ಕರ ಅವ್ರನ್ನ ಮತ್ತೆ ಪರೀಕ್ಷೆಗಳನ್ನ ನಾವು ಮಾಡಿಸ್ತಾ ಇರ್ತೀವಿ. ಈ ಓವೇರಿಯನ್ ಕ್ಯಾನ್ಸರ್ ಅನ್ನೋದು ಕೆಲವೊಂದು ಸರ್ತಿ ಬೇಗ ವಾಪಸ್ ಬರೋವಂಥದ್ದಾಗಿರುತ್ತೆ. ಅಂದರೆ ಒಂದು 2-3 ವರ್ಷದಲ್ಲಿ ಪುನಃ ಅವ್ರಿಗೆ ಕಾಯಿಲೆ ಕಾಣಿಸ್ಕೊಂಡಾಗ ಏನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಅದು 2-3 ವರ್ಷ ದಾಟಿ ಕಾಯಿಲೆ ಬಂತು ಅಥವಾ ಸ್ವಲ್ಪನೇ ಬಂದಿದೆ ವಾಪಸ್ ಬಂದಾಗ ಅಂತ ಇದ್ದರೆ ಸಾಮಾನ್ಯವಾಗಿ ಪುನಃ ನಾವು ಸರ್ಜರಿಯನ್ನು ಮಾಡೋದಕ್ಕೆ ಪ್ರಯತ್ನಪಟ್ಟು ತೆಗೆದು ಇನ್ನೊಂದು ಸ್ವಲ್ಪ ಕೀಮೋಥೆರಪಿನ ಕೊಡಬೇಕಾಗತ್ತೆ. ಇನ್ನು ಕೆಲವ್ರಿಗೆ ಚೆನ್ನಾಗಿ ಇರ್ತಾರೆ, 4-5 ವರ್ಷವರೆಗೂ ಕಾಯಿಲೆ ವಾಪಸ್ ಬರಲ್ಲ, ಅಂಥವ್ರಿಗೆ ನಾವು ಬರೀ ಮೆಡಿಸಿನ್ಸ್ ಕೊಡೋದು, ಪರೀಕ್ಷೆಗಳನ್ನ ಮಾಡ್ತಾ ಇರ್ತೀವಿ. ಕೆಲವೊಂದು ಸಾಮಾನ್ಯವಾಗಿ ಈ ಥರ ಟ್ರೀಟ್ಮೆಂಟೆಲ್ಲ ಒಳಪಟ್ಟಿರೋ ಪೇಷಂಟ್ಸಿಗೆ ನಾವು ಸಪೋರ್ಟ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಂತ ಕೂಡ ಎಂಕರೇಜ್ ಮಾಡ್ತೀವಿ. ಯಾಕಂದರೆ ಅವ್ರ ಥರನೇ ಸರ್ಜರಿ ಆಗಿ ಕೀಮೋಥೆರಪಿ ಆಗಿರೋಂಥ ಬೇರೆ ಬೇರೆ ಪೇಷಂಟ್ಸ್ ಎಲ್ಲ ಒಂದು ಗುಂಪುಗಳಾಗಿರುತ್ತೆ. ಇದೇ ಪೇಷಂಟ್ಸ್ ಎಲ್ಲ ಒಂದು ಗುಂಪಿರುತ್ತೆ. ಅವ್ರು ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ತಮ್ಮ ತೊಂದರೆಗಳನ್ನ ಹೇಳ್ಕೊಳ್ಳೋದ್ರಿಂದ ಅಥವಾ ಅವ್ರಿಗೆ ಯಾವ ಥರ ಇತ್ತು ಟ್ರೀಟ್ಮೆಂಟ್ ಅದನ್ನು ಒಬ್ರಿಗೊಬ್ರು ವಿಷಯಗಳನ್ನ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಒಂಥರ ಸಮಾಧಾನ ಇರುತ್ತೆ. ಮತ್ತು ನಮ್ಮ ಜೊತೆ ಇವರು ಇದ್ದಾರಪ್ಪ ಅನ್ನೋದೊಂದು ಮನಸ್ಸಿಗೆ ಭಾವನೆ ಇರುತ್ತೆ. ಮತ್ತು ಕೆಲವರಿಗೆಲ್ಲ ಸ್ಟೋಮಾ ಬ್ಯಾಗ್ ಅಂತ ಹಾಕಿರ್ತೀವಿ, ಅದಕ್ಕೆ ಸ್ಟೋಮಾ ಕೇರ್ ಅಂತ ಸ್ಟೋಮಾ ಗ್ರೂಪ್ ಅಂತ ಇರುತ್ತೆ. ಅದರಲ್ಲಿ ಕೂಡ ಅವ್ರನ್ನ ನೀವು ಭಾಗವಹಿಸಿ ಅದರಲ್ಲಿ ಅಂತ ಪೇಷಂಟ್ಸ್ಗೆ ಎಂಕರೇಜ್ ಮಾಡ್ತೀವಿ. ಆವಾಗ ಅವರು ಅನೇಕ ವರ್ಷಗಳು ಅದರಲ್ಲಿ ಹೇಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಇರೋದು ಅಥವಾ ಸಪೋರ್ಟ್ ತಗೊಳ್ಳೋದು ಅದಕ್ಕೆಲ್ಲ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಂಥದ್ದು ಕೂಡ ನಮ್ಮ ಹಾಸ್ಪಿಟಲಿದೆ. ಲೈಕ್ ಸೈಕಲಾಜಿಕಲ್ ಸಪೋರ್ಟ್ ಗ್ರೂಪ್ ಇದೆ, ಸ್ಟೋಮಾ ಸಪೋರ್ಟ್ ಕೇರ್ ಇದೆ, ಮತ್ತು ಪೇಷಂಟ್ ಎಜುಕೇಷನ್ ಗ್ರೂಪ್ ಅಂತ ಇರುತ್ತೆ. ಸೊ ಆ ಗ್ರೂಪ್ಗಳಲ್ಲಿ ಪೇಷಂಟ್ಸನ್ನು ಜಾಯ್ನ್ ಆಗಲಿಕ್ಕೆ ನಾವು ಎಂಕರೇಜ್ ಮಾಡ್ತೀವಿ. ಸೊ ದಟ್ ಅವರು ಮತ್ತೆ ಅವರನ್ನೆಲ್ಲ ಮೀಟ್ ಮಾಡಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇರೋದು, ಆ ಥರ ಇರೋದು ಕೂಡ ನಾವು ಸಪೋರ್ಟ್ ಮಾಡೋದಕ್ಕೆ ಪೇಷಂಟ್ಸಿಗೆ ಪ್ರಯತ್ನ ಮಾಡ್ತೀವಿ. ಈ ಸಪೋರ್ಟ್ ಗ್ರೂಪ್ಗಳಲ್ಲಿ ಯಾರು ಇರ್ತಾರೆ ಅಂದರೆ ನಮ್ಮದು ಕ್ಯಾನ್ಸರ್ ಸೈಕಾಲಜಿ ಗ್ರೂಪ್ನ ಟೀಮ್ನವ್ರು ಇರ್ತಾರೆ. ಅವರೆಲ್ಲರೂ ಈ ಪೇಷಂಟ್ಸಿಗೆ ಆಗ ಮನಸ್ಸಿನ ಒತ್ತಡಗಳಾಗೋದು ಅಥವಾ ಬೇರೆ ಬಾಡಿ ಪೇಯ್ನ್ಸ್ ಇರೋದು ಅದನ್ನೆಲ್ಲ ಕೂಡ ಕಮ್ಮಿ ಮಾಡಲಿಕ್ಕೆ ಬೇಕಾಗುವಂಥ ಮೆಡಿಸಿನ್ಸ್ ಆಗ್ಬೋದು, ಕೌನ್ಸಿಲಿಂಗ್ ಆಗ್ಬೋದು, ಅದನ್ನೆಲ್ಲ ಕೊಡೋದಕ್ಕಂತಾನೆ 2-3 ಟೀಮ್ಸ್ ಇದ್ದಾವೆ. ಅವರೆಲ್ಲರೂ ಕೂಡ ಈ ಪೇಷಂಟ್ಸಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮ್ಮ ಹಾಸ್ಪಿಟ್ಲಲ್ಲಿ. ಕೆಲವೊಂದು ಪೇಷಂಟ್ಸಿಗೆ ತುಂಬ ಅಡ್ವಾನ್ಸ್ ಸ್ಟೇಜ್ ಆಗಿಬಿಟ್ಟಿರುತ್ತೆ ಅಥವಾ ಕ್ಯಾನ್ಸರ್ ಪುನಃ ವಾಪಸ್ ಬಂದುಬಿಡುತ್ತೆ. ಆ ಥರ ಇದ್ದವ್ರಿಗೆ ನಾವು ಸಪೋರ್ಟಿವ್ ಕೇರ್ ಅಂತ ಹೇಳಿ ಕೂಡ ಹೇಳ್ತೀವಿ. ಅಂದರೆ ಬರೀ ಪೇಯ್ನ್ ಆ್ಯಂಡ್ ಪ್ಯಾಲೇಷಿವ್ ಮೆಡಿಸಿನ್ ಅಂತ ಹೇಳ್ತೀವಿ. ಅವ್ರಿಗೆ ಆಗುವಂಥ ನೋವುಗಳಾಗ್ಬೋದು ಅಥವಾ ಊಟ ಮಾಡೋಕ್ಕೆ ತೊಂದರೆ ಆಗ್ಬೋದು ಅಥವಾ ಯೂರಿನ್ ಮೋಷನ್ ಹೋಗೋದಕ್ಕೆ ಅದರಲ್ಲಿ ತೊಂದರೆಗಳಾಗ್ಬೋದು. ಅದನ್ನೆಲ್ಲ ಕಮ್ಮಿ ಮಾಡಿ ಅವ್ರಿಗೆ ಸ್ವಲ್ಪ ಸಮಾಧಾನವಾಗಿ ಇಡೋಕ್ಕೆ ಬೇಕಾಗುವಂಥ ಮೆಡಿಸಿನ್ಸ್ನ ಕೊಡಲಿಕ್ಕೋಸ್ಕರನೇ ಪೇಯ್ನ್ ಆ್ಯಂಡ್ ಪ್ಯಾಲೇಷನ್ ಟೀಮ್ ಅಂತ ಇದ್ದಾರೆ.
ಅವರು ಈ ಟ್ರೀಟ್ಮೆಂಟ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಕೆಲವೊಂದು ಪೇಷಂಟ್ಸು ನಮ್ಮ ಹಾಸ್ಪಿಟ್ಲ್ ಸುತ್ತಮುತ್ತನೇ ಹತ್ತಿರದಲ್ಲಿ ಇದ್ದವರಿಗೆ ಹೋಮ್ ವಿಸಿಟ್ಸ್ ಕೂಡ ಮಾಡಿ ಅವ್ರನ್ನ ಪದೇ ಪದೇ ವಿಚಾರಿಸ್ಕೊಂಡು ಡೈಲಿ ಆಗೋ ಚೇಂಜಸ್ ಅವ್ರಿಗೆ ಏನೇನು ಆಗ್ತಿದೆ ಆ ತೊಂದರೆಗಳನ್ನ ಕಮ್ಮಿ ಮಾಡೋದಕ್ಕೆ ಕೂಡ ಒಂದು ಟೀಮ್ ಅಂತ ನಮ್ಮ ಹಾಸ್ಪಿಟ್ಲಲ್ಲಿ ಇದೆ. ಈ ರೀತಿಯಾಗಿ ಈ ಒವೇರಿಯನ್ ಕ್ಯಾನ್ಸರ್ ಅನ್ನೋದು ರೇರ್ ಆಗಿದ್ರೂ ಬಂದರೆ ಸ್ವಲ್ಪ ಟ್ರೀಟ್ಮೆಂಟನ್ನು ಸರಿಯಾಗಿ ತೊಗೊಂಡ್ರೆ ಮಾತ್ರನೇ ಪೇಷಂಟ್ಸು ಚೆನ್ನಾಗಿ ಅನೇಕ ವರ್ಷಗಳು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಓವೇರಿಯನ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ನೀವು ಗೈನಕಾಲಜಿಕ್ ಆಂಕಾಲಜಿಸ್ಟ್ ಹತ್ರ ತಗೊಳ್ಬೇಕು, ಅವ್ರ ಹತ್ರ ಸರ್ಜರಿ ಮಾಡಿಸ್ಕೊಳ್ಬೇಕು, ಆಮೇಲೆ ಅವ್ರು ಸಜೆಸ್ಟ್ ಮಾಡಿದಾಗ ಕೀಮೋಥೆರಪಿನ ತಗೊಳ್ಬೇಕಾಗತ್ತೆ. ಮತ್ತು ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಇದ್ದರೆ ಅದನ್ನು ತಗೊಂಡ್ರೆ ಅನೇಕ ವರ್ಷಗಳು ಪೇಷಂಟಿಗೆ ಪುನಃ ಕಾಯಿಲೆ ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು. ಹಾಗೆ ಮತ್ತು ಪೇಷಂಟಿಗೆ ಕಾಯಿಲೆ ಪುನಃ ಬಂದರೆ ಕೂಡ ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ಗಳಾಗ್ಬೋದು ಅಥವಾ ಪೇಯ್ನ್ ಮೆಜರ್ಸ್ ಆಗ್ಬೋದು, ಅದನ್ನೆಲ್ಲ ತಗೊಂಡು ಈ ಥರ ಕಾಯಿಲೆಗಳು ಬರೋ ಪೇಷಂಟ್ಸನ್ನು ನಾವು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಬೋದಾಗಿದೆ. ಅದಲ್ದಿರ ಅವ್ರಿಗೆ ಜೆನೆಟಿಕ್ ಏನಾದರೂ ಇದೆ ಅಂತ ನಮಗೆ ಟೆಸ್ಟ್ಗಳಲ್ಲಿ ಗೊತ್ತಾದರೆ ಫ್ಯಾಮ್ಲಿಯಲ್ಲಿ ಬೇರೆ ಇರೋರಿಗೆ ಕೂಡ ನಾವು ಜೆನೆಟಿಕ್ ಕೌನ್ಸಿಲರ್ ಅಂತ ಇರ್ತಾರೆ, ಅವ್ರ ಹತ್ರ ಮೀಟ್ ಮಾಡಿಸ್ತೀವಿ. ಅವ್ರು ಬೇರೆಯವ್ರಿಗೂ ಕೂಡ ಪರೀಕ್ಷೆಗಳನ್ನ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಯಾರಿಗಾರಿಗೆ ರಿಸ್ಕ್ ಇದೆ ಅವ್ರಿಗೆ ಕಾಯಿಲೆ ಬರದೇ ಇರೋ ಹಾಗೆ ಹೇಗೆ ನೋಡಬೇಕು, ಏನು ಮೆಡಿಸಿನ್ಸ್ ತಗೊಳ್ಬೇಕು ಅಥವಾ ಬೇರೆ ಏನೋ ಸರ್ಜರಿ ಮಾಡಿಸ್ಕೊಳ್ಬೇಕಾ ಅನ್ನೋದನ್ನು ನಾವು ಸಜೆಷನ್ ಕೊಡ್ತೀವಿ. ಸರಿ, ಇಲ್ಲಿವರೆಗೂ ನಾವು ಓವೇರಿಯನ್ ಕ್ಯಾನ್ಸರ್ ಯಾಕೆ ಬರುತ್ತೆ, ಅದು ಬಂದಾಗ ಏನು ಟ್ರೀಟ್ಮೆಂಟ್ ತಗೊಳ್ಬೇಕು, ಅದು ಮತ್ತೆ ಮರುಕಳಿಸಿದಾಗ ಏನು ಮಾಡಬೇಕು, ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಸೊ ಇದೆಲ್ಲ ಆಗಿದ್ಮೇಲೆ ನೆಕ್ಸ್ಟು ಅವ್ರ ಫ್ಯಾಮ್ಲಿಲಿರೋ ಬೇರೆ ಮೆಂಬರ್ಸು ಏನು ಮಾಡಬೇಕು. ನಿಮ್ಗೆ ಆಲ್ರೆಡಿ ಕ್ಯಾನ್ಸರ್ ಬಂದಿರೋವ್ರಿಗೆ ಏನಾದರೂ ಪರೀಕ್ಷೆ ಮಾಡಿದಾಗ ಜೆನೆಟಿಕ್ಸಲ್ಲಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಜೆನೆಟಿಕ್ ಕೌನ್ಸಿಲರ್ ಹತ್ರ ಕಳಿಸ್ಕೊಡ್ತೀವಿ. ಆವಾಗ ಅವರು ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಸ್ಟಡಿ ಮಾಡಿ ನಿಮ್ಮ ಪೇಷಂಟ್ದು ರಿಪೋರ್ಟ್ಸನ್ನು ನೋಡಿ ನೆಕ್ಸ್ಟ್ ಮುಂದಿನವರು ಏನೇನು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಅಂತ ಬರ್ಕೊಳ್ತಾರೆ. ಅದರಲ್ಲಿ ನಿಮ್ಮದು DNA ಕೂಡ ಹೀಗೇನಾದರೂ ಚೇಂಜಸ್ ಇದೆ ಅಂತ ಗೊತ್ತಾದರೆ ಅವರು ಬೇರೆ ಸರ್ಜರಿ ಮಾಡಬೇಕಾ, ಮೆಡಿಸಿನ್ಸ್ ತೊಗೊಳ್ಬೇಕಾ, ಅದನ್ನು ನಾವು ನಮ್ಮ ಹತ್ರ ಅವ್ರು ವಾಪಸ್ ಕಳಿಸಿದಾಗ ನಾವು ತಿಳಿಸ್ಕೊಡ್ತೀವಿ. ಆವಾಗ ನೆಕ್ಸ್ಟ್ ಮುಂದಿನ ಜನ್ರೇಷನ್ ಅವರು ಈ ಕಾಯಿಲೆ ಬರದೇ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಸೊ ಹೀಗಾಗಿ ಎಲ್ಲರೂ ಸೇರಿ ಓವೇರಿಯನ್ ಕ್ಯಾನ್ಸರ್ನ ಆದಷ್ಟು ಬೇಗ ಕಂಡುಹಿಡಿದು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡಿ ಪೇಷಂಟ್ನ ಲೈಫ್ನ ಇನ್ಕ್ರೀಸ್ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ. ಸೊ ಇದುವರೆಗೂ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಕೊಟ್ಟಿರೋ ಮಾಹಿತಿ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಇಲ್ಲಿ ಬಂದು ಗೈನಕಾಲಜಿಕ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಬಂದರೆ ನಾವು ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ತಯಾರಿದ್ದೀವಿ. ಧನ್ಯವಾದ.